24 ಗುಣಿಸು 46. ಮೊದಲು 6 4ಕ್ಕೆ ಗುಣಿಸುವ. 24 ಸಿಗುವುದು. 4 ಮಾತ್ರ ಏಕಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ 2 12 4 4 16 ಒಟ್ಟು ಕೂಡಿಸುವಾಗ 28. 28ಕ್ಕೆ 2 ಕೂಡಿಸುವಾಗ 30. 3 ಬರಲಿಕ್ಕಿಲ್ಲ. 4 2 8 8 3 11. ಅದರಿಂದ 24 ಗುಣಿಸು 46 ಸಮ 1104 ಆಗುವುದು. ಇನ್ನೂರ 21ನ್ನು 122ಕ್ಕೆ ಗುಣಿಸಬೇಕು. 122ರ ಏಕಸ್ಥಾನದ 2ರಿಂದ 221ಕ್ಕೆ ಮೊದಲು ಗುಣಿಸುವ. ಆಗ 442 ಸಿಕ್ಕುವುದು. 2 2 2 4 2 4. ಅದನ್ನು 1ನೇ ಸಾಲಿನಲ್ಲಿ ಬರೆಯಬೇಕು. ಪುನಃ 222ರ ದಶಕ ಸ್ಥಾನದ 2ರಿಂದ 221 ಗುಣಿಸುವಾಗ 442 ಸಿಗುವುದು. ನಮಗೆ ಕೂಡಿಸಲು ಸೌಕರ್ಯಕ್ಕೋಸ್ಕರ ಏಕಸ್ಥಾನದಲ್ಲಿ 0 ಬರೆದು 442 ಬರೆಯಬೇಕು. ನಾವು 2ನೇ ಸಾಲಿನಲ್ಲಿ ಬರೆಯತಕ್ಕದ್ದು. ಪುನಃ 122ರ 1ರಿಂದ 221ಕ್ಕೆ ಗುಣಿಸುವಾಗ 221 ಬರುವುದು. ನಮಗೆ ಕೂಡಿಸಲು ಅನುಕೂಲಕ್ಕೋಸ್ಕರ ಏಕಸ್ಥಾನ ಮತ್ತು ದಶಕ ಸ್ಥಾನದಲ್ಲಿ 0 ಬರೆದು 221 ಬರೆಯಬೇಕು. ಇದನ್ನು 3ನೇ ಸಾಲಿನಲ್ಲಿ ಬರೆಯತಕ್ಕದ್ದು. ಆಮೇಲೆ ಸಂಖ್ಯೆಗಳನ್ನು ಕೂಡಿಸಬೇಕು. ಆಗ ಏಕಸ್ಥಾನದಲ್ಲಿ 2, ದಶಕ ಸ್ಥಾನದಲ್ಲಿ 4 2 6, ಶತಕ ಸ್ಥಾನದಲ್ಲಿ 4 4 8 1 9, ಸಾವಿರದ ಸ್ಥಾನದಲ್ಲಿ 4 2 6, 10,000 ಸ್ಥಾನದಲ್ಲಿ 2 ಸಿಗುವುದು. ಉತ್ತರ 2 6 9 6 2 26,962 ಆಗುವುದು. ಟ್ರಿಕ್ ವಿಧಾನದ ಗುಣಿಸುವ ಸ್ಟೆಪ್ಗಳನ್ನು ಇಲ್ಲಿ ಮೇಲೆ ಚಿತ್ರದಲ್ಲಿ ಕೊಡಲಾಗಿದೆ. ನೀವು ಸರಿಯಾಗಿ ಅದನ್ನು ನೋಡಿಕೊಳ್ಳಿರಿ. ಅದನ್ನು 1ಕ್ಕೆ ಗುಣಿಸುವಾಗ ನಮಗೆ 2 ಉತ್ತರ ಸಿಗುವುದು. ಅದನ್ನು ಏಕಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ 2ನ್ನು 1ಕ್ಕೂ 2ನ್ನು 2ಕ್ಕೂ ಗುಣಿಸಬೇಕು. 2 2 4 ಕೂಡಿಸು 2 6 ಸಿಗುವುದು. ಅದನ್ನು ದಶಕ ಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ 2ನ್ನು 2ಕ್ಕೆ ಗುಣಿಸುವಾಗ 4, 1ನ್ನು 1ಕ್ಕೆ ಗುಣಿಸುವಾಗ 1 2 2 4. ಆಗ 4 1 5 4 9 ಸಿಗುವುದು. ಆಗ ಶತಕ ಸ್ಥಾನದಲ್ಲಿ 9 ಬರೆಯಬೇಕು. 2ನ್ನು 2ಕ್ಕೆ ಗುಣಿಸುವಾಗ 4, 2ಕ್ಕೆ 1ರಿಂದ ಗುಣಿಸುವಾಗ 2, 4 2 6. ಇದನ್ನು ಸಾವಿರದ ಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ 2ರಿಂದ 1ಕ್ಕೆ ಗುಣಿಸುವಾಗ 2 ಸಿಕ್ಕುವುದು. ಅದನ್ನು 10,000 ಸ್ಥಾನದಲ್ಲಿ ಬರೆಯಬೇಕು. ಎಂಟನ್ನು ಮಾತ್ರ ಏಕಸ್ಥಾನದಲ್ಲಿ ಬರೆಯುವುದು. ಆಮೇಲೆ 5 3 15, 6 12, 15 12 27ಕ್ಕೆ 1 ಕೂಡಿಸುವಾಗ 28, 8ನ್ನು ಮಾತ್ರ ದಶಕ ಸ್ಥಾನದಲ್ಲಿ ಬರೆಯುವುದು. ಆಮೇಲೆ 4 3 12, 6 6 12 6 18, 5 10 ಸಮ 28ಕ್ಕೆ 2 ಕೂಡಿಸುವಾಗ 30 ಆಗುವುದು. 0ಯನ್ನು ಮಾತ್ರ ಬರೆಯುವುದು. ಆಮೇಲೆ
4 2 8 5 1 5 8 5 13 13ಕ್ಕೆ 3 ಕೂಡಿಸುವಾಗ 16 6 ಮಾತ್ರ ಬರೆಯುವುದು. ಆಮೇಲೆ 4 1 4 4ಕ್ಕೆ 1 ಕೂಡಿಸುವಾಗ 5 ಆಗುವುದು. ಆಗ ಉತ್ತರ 56 0 8 8 ಆಗುವುದು.